ನಿಮಗೆ ಗೊತ್ತಾ, ರಾವಣನ ಜೊತೆ ಹೋರಾಡಿದವನು ಸಾಮಾನ್ಯ ಪಕ್ಷಿ ಅಲ್ಲ. ಅವನು ಜಟಾಯು, ರಾಜ ದಶರಥನ ಪ್ರಿಯ ಸ್ನೇಹಿತ ಮತ್ತು ರಾಮನ ಕುಟುಂಬದ ರಕ್ಷಕ. ಒಮ್ಮೆ ಜಟಾಯು ಒಂದು ವಾಗ್ದಾನ ಮಾಡಿದ್ದ, ನಿಮ್ಮ ಕುಟುಂಬವನ್ನು ನಾನು ಕಾಪಾಡುತ್ತೇನೆ. ಕಾಲ ಕಳೆಯಿತು. ಒಂದು ದಿನ ರಾವಣ ಸೀತಾಮಾತೆಯನ್ನು ಕೊಂಡೊಯ್ಯುತ್ತಿದ್ದ. ಅವರ ಕಿರುಚಾಟ ಆಕಾಶದಲ್ಲಿ ಮೊಳಗಿತು. ಜಟಾಯು ಅದನ್ನು ನೋಡಿದ. ಅವನು ವೃದ್ಧನಾಗಿದ್ದ, ಆದರೂ ತನ್ನ ವಾಗ್ದಾನಕ್ಕಾಗಿ ಆಕಾಶಕ್ಕೆ ಹಾರಿದ. ಅವನು ರಾವಣನ ಜೊತೆ ಹೋರಾಡಿದ. ಭೀಕರ ಯುದ್ಧ ನಡೆಯಿತು. ಆದರೆ ರಾವಣ ತುಂಬ ಶಕ್ತಿಶಾಲಿಯಾಗಿದ್ದ. ಜಟಾಯು ಗಾಯಗೊಂಡು ಕೆಳಗೆ ಬಿದ್ದ, ಆದರೂ ಸೋಲಲಿಲ್ಲ. ಭಗವಾನ್ ರಾಮ ಬಂದಾಗ ಜಟಾಯು ಸತ್ಯವನ್ನು ತಿಳಿಸಿದ ಮತ್ತು ತನ್ನ ಕೊನೆಯ ಉಸಿರಿನಲ್ಲಿ ತನ್ನ ವಾಗ್ದಾನವನ್ನು ನೆರವೇರಿಸಿದ. ಏಕೆಂದರೆ ನಿಜವಾದ ಶಕ್ತಿ ಗೆಲ್ಲುವುದರಲ್ಲಿ ಇಲ್ಲ, ಕೊನೆಯ ಉಸಿರಿನವರೆಗೂ ತಮ್ಮ ಮಾತನ್ನು ಉಳಿಸಿಕೊಳ್ಳುವುದಲ್ಲಿದೆ. Please subscribe to our channel and click on the bell icon so you never miss any of our upcoming videos.